ನಮಸ್ತೆ. ನಮಸ್ಕಾರ ಸರ್. ಗ್ರೀನ್ಮಿಕ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಹಾಂ ಸರ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಜನತೆಗೆ ಈ ಕುರಿ ಸಾಕಾಣಿಕೆ ಹಾಗೂ ಕೋಳಿ ಸಾಕಾಣಿಕೆ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಥರ ಈ ರೈತರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಕರ್ನಾಟಕದ ಜನತೆಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅವರು ಯಾವ ಥರ ಮಾಡಿದ್ದಾರೆ, ಹಾಗೆ ಅದರಿಂದ ಯಾವ ಥರ ಲಾಭ ತಗೊಳ್ತಿದ್ದಾರೆ, ಸೊ ಅವರಿಗೆ ಯಾವ ಥರ ಪ್ಲ್ಯಾನ್ ಬಂದಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ತಿಳಿಸ್ಕೊಡೋಂತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಸೊ ಆ ರೈತರ ಬಾಯಿಂದನೇ ನಾವು ಕೇಳೋಣ ಫ್ರೆಂಡ್ಸ್. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರೇನು? ಶಿವಪುತ್ರಪ್ಪ ಸಂಗಣ ಹರೇಶಂಕರ್ ಸರ್. ನಿಮ್ಮ ಒಂದು ಡಿಸ್ಟಿಕ್ಕು, ನಿಮ್ಮ ತಾಲೂಕು, ಹಾಗೆ ನಿಮ್ಮ ವಿಲೇಜ್ ಯಾವುದು? ಬಿಜಾಪುರ ಜಿಲ್ಲಾ ಸರ್, ತಾಳಿಗುಡಿ ತಾಲೂಕು, ಕೊಣ್ಣೂರು ಸರ್. ಕೊಣ್ಣೂರು. ಹಾಂ ಸರ್. ಕೊಣ್ಣೂರು. ನೀವು ಇವತ್ತಿನ ಈ ಒಂದು ಕುರಿ ಸಾಕಾಣಿಕೆನ ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ದೀರಾ? 25 ವರ್ಷದಿಂದ ಕುರಿ ಕಾಯ್ದೀವಿ ಸರ್ ನಾವು. ಓಕೆ. 25 ವರ್ಷ ಕಾಯ್ದೀವಿ ರೀ. ಈಗ ಫಾರ್ಮ್ ಮಾಡಿ 4 ವರ್ಷ ಸರ್. ಈ ಕುರಿ ಸಾಕಾಣಿಕೆ ಮಾಡಿ 4 ವರ್ಷ ಆಯ್ತು. 4 ವರ್ಷ ಸರ್. ಓಕೆ ಓಕೆ. ಈ ಒಂದು ಪ್ಲಾನು, ಈ ಸಡ್ ಇದೆಯಲ್ಲ, ಈ ಸಡ್ ಯಾವ ಥರ ಪ್ಲಾನ್ ಬಂತು ನಿಮಗೆ? ಕ್ಲಿಯರ್ ಆಗಿ ಯಾವ ಥರ ಪ್ಲಾನ್ ಬಂತು? ಯಾರು ಎಲ್ಲಿಂದ ನೀವು ಈ ಸಡ್ಡನ್ನ ನೀವು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರಿ? ಅಂದ್ರೆ ಸರ್, ಈಗ ನಾವು ಅಲ್ಲಿ ಇಲ್ಲಿ ನೋಡಿದ್ವಿ ಸರ್ ಅದನ್ನ. ಮೊದಲ ನೆಲದ ಮೇಲೆ ಮಾಡಿದ್ವಿ ರೀ. ಮೊದಲ ಒಂದು 25 ವರ್ಷ ಕುರಿ ಕಾಯ್ದೀವಿ ರೀ. ಅಲ್ಲಿಂದ ಕುರಿ ಕಾಯ್ದು ಬೇಸರ ಆಗಿ ಈ ನೆಲದ ಮೇಲೆ ಮಾಡಿದ್ವಿ. ನೆಲದ ಮೇಲೆ ಮಾಡಿದ್ದು ಬೇಸರ ಆಯ್ತು ಸರ್. ಅದು ಕಸ ಹೊಡಿಯೋದು, ನೀರು ಹಾಕೋದು, ಬೇರೆ ಹೆಸರಾಗಿ ಇಲ್ಲಿ ಬಾಯಿಗಡಿ ತಾಲೂಕ ಮುತ್ತಿಗೆಗ ಅವ್ರ ನಮ್ಮ ಮನವರೊಬ್ರು ಮುದ್ದಪ್ಪ ಮುಣಗುರು ಅಂತೇಳಿ ಅವ್ರು ಶೆಡ್ ಫಾರ್ಮ್ ಮಾಡ್ಯಾರ ಸರ್. ಓಕೆ. ಅವರು 300 ಮರಿದ್ ಮಾಡ್ಯಾರ ಸರ್. ಹಾಂ ಸರ್. ಅವ್ರದ್ದು ಎಲ್ಲ ಥರ ನೋಡಿ ಅವರೇ ಮ್ಯಾಟ್ ಗಿಟ್ ಎಲ್ಲ ಥರ ಹೇಳಿ ತರಿಸ್ಕೊಟ್ರು ಸರ್ ಅವರು. ಓಕೆ. ಹೇಳಿಂದ ಇದು 200 ಮರಿದ್ ಮಾಡಿವಿ ಸರ್. ಈಗ ಇಲ್ಲಿ ಮೇಲೆ ಕುರಿ ಸಾಕಾಣಿಕೆ ಇದೆ, ಕೆಳಗಡೆ ಕೋಳಿ ಸಾಕಾಣಿಕೆ ಇದೆ. ಎರಡು ನೀವು ಪ್ಲಾನ್ ಮಾಡ್ಕೊಂಡೇ ಮಾಡಿದೀರಾ ಕರೆಕ್ಟ್ ಆಗಿ? ಓಕೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಸಡ್ ನ ತೋರಿಸ್ತೀರಾ ನೋಡಿ ಸರ್ ಯಾವ ತರ ಇದೆ ಅಂತ ಹೇಳಿ? ಓಕೆ. ಈಗ ಹಂಗೆ ಇಲ್ಲಿ ಈಗ ಕೋಳಿನೂ ಸಹ ನೀವು ಸಾಕಾಣಿಕೆ ಮಾಡಿದೀರಾ? ತೆಳಗಿರ್ತಾರ ಸರ್. ಓಕೆ. 100 ಕೋಳಿ ಇದಾವ್ರಿ. 100 ಕೋಳಿ ಇದಾವೆ. ಸಪರೇಟ್ ಆಗ ಕೋಳಿನೂ ನೀವು ಇಲ್ಲಿ ಫಾರ್ಮಿಂಗ್ ಮಾಡ್ತಿದ್ದೀರಾ? ಓಕೆ. ಕೋಳಿ ತತ್ತಿ ಮಾರ್ತಾವ್ರಿ. ಈಗ ಆ ತತ್ತಿಯಿಂದನೂ ನೀವು ಆದಾಯ ಬರುತ್ತೆ ನಿಮ್ಗೆ? ಇಲ್ಲೇ ಜಾಗದ ಮೇಲೆ ಬಂದು ಹೋಯ್ತಾರಿ. ಜಾಗದ ಮೇಲೆ ಬಂದೇ ಹೋಯ್ತಾರೆ, ನೀವೇನ್ ಎಲ್ಲೂ ಹೊರಗಡೆ ಹೋಗಲ್ಲ ಸರ್? ಎಲ್ಲ. ಓಕೆ ಓಕೆ ಓಕೆ. ಬರ್ರಿ ಸರ್. ನೋಡಿ ಫ್ರೆಂಡ್ಸ್, ಈ ಸಡ್ ಯಾವ ತರ ಇದೆ ಅಂದ್ರೆ, ಈ ಸಡ್ಡಿನ ಸೈಜ್ ಹೇಳಿ ನೀವು. ಈ ಸಡ್ಡಿನ ಸೈಜ್ ಯಾವ ತರ ಇದೆ? ಅಗಲಿಗೆ 32 ಅದ ಸರ್ ಇದು. ಓಕೆ. 47 ಅದ. ಅಗಲ ಎಷ್ಟು? 32 ಅಂದ್ರೆ 32 ಫೂಟ್ ರೀ. 32 ಫೂಟ್. ಹಾ ಸರ್. ಉದ್ದ ಎಷ್ಟಿದೆ? ಉದ್ದಿಗೆ 47 ಫೂಟ್ ಅದ ಸರ್. 47 ಫೂಟ್. ಇದು ಮೆಟೀರಿಯಲ್ಸ್ ಎಲ್ಲ ಯಾವ ತರ ನೀವು ಕಲೆಕ್ಟ್ ಮಾಡಿದ್ರಿ? ಯಾರಾದ್ರೂ ನಿಮ್ಗೆ ಕನ್ಸ್ಟ್ರಕ್ಷನ್ ಮಾಡೋರು ಏನಾದ್ರು ನಿಮ್ಗೆ ಗೈಡ್ ಮಾಡಿದ್ರ? ಸರ್, ಇದು ಮಟೀರಿಯಲ್ ತಾಳಿಕೋಟೆಗ ರಾಜೇಂದ್ರ ಇದು ರಾಜಾರಾಮ್ ಇದ್ರಾಗ ತಂದಿವಿ ಸರ್. ಓಕೆ. ರಾಜಾರಾಮ್ ಕೇಬಲ್ ಅಂಗಡಿ ಸರ್. ಓಕೆ. ಈ ಸಡ್ ನೋಡಿ ಫ್ರೆಂಡ್ಸ್, ಇದು ಸಡ್ ಇದು ಕ್ಲಿಯರ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ. ಅವರು ಕರೆಕ್ಟಾಗಿ ಯಾವ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಇದೆಯಲ್ಲ, ಇದು ಮೇವು ಹಾಕೋ ಥರ ಇದಂದರೆ ಅವ್ರಿಗೇನು ಈ ಕುರಿಗಳಿಗೆ ಮೇವು ಅಂತಾರಲ್ಲ, ಆ ಮೇವು ಹಾಕೋಕ್ಕೆ ಕರೆಕ್ಟಾಗಿ ಇದನ್ನು ಈ ಥರ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಕ್ಲಿಯರಾಗಿ ನೋಡಿ, ಕೆಳಗಡೆ ಮ್ಯಾಟ್ ಹಾಕಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಕೆಳಗಡೆ ಮ್ಯಾಟ್ ಹಾಕಿದ್ದಾರೆ. ಯಾವುದೇ ಥರಂಥ ಹಿಕ್ಕೆಗಳಿರ್ತಾವಲ್ಲ, ಆ ಹಿಕ್ಕೆಗಳು ಇಲ್ಲಿ ಕಲೆಕ್ಟ್ ಆಗ್ತಾನೆ ಕೆಳಗಡೆ ಕಲೆಕ್ಟ್ ಆಗಬೇಕು. ಕೆಳಗಡೆ ಅಂದರೆ ಈ ನೋಡಿ, ಈ ಕೆಳಗಡೆ ಪಾರ್ಟ್ ಇದೆಯಲ್ಲ, ಅಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ. ಆ ಕೋಳಿ ಸಾಕಾಣಿಕೆಗೆ ಈ ಇರ್ತಕ್ಕಂಥ ಇವು ಹಿಕ್ಕೆಗಳಿರ್ತಾವಲ್ಲ, ಅಲ್ಲೂ ಸಹ ಅವಕ್ಕೆ ಸ್ವಲ್ಪ ಆಹಾರ ಆಗ್ತವೆ ಅಂಥೇಳಿ ಕ್ಲಿಯರಾಗಿ ನಾವು ನೋಡ್ಬೋದು. ಇಲ್ಲಿ ಯಾವುದೇ ಥರ ಅವರು ಈ ಇರ್ತಕ್ಕಂಥ ವೇಸ್ಟ್ನ ಇವರು ಕಲೆಕ್ಟ್ ಮಾಡಲ್ಲ, ಕೆಳಗಡೆನೆ ಕಲೆಕ್ಟ್ ಮಾಡಿ ಅಲ್ಲೂ ಸಹ ಗೊಬ್ಬರದ ಮುಖಾಂತರನೂ ಸಹ ಅವರು ಆದಾಯ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ವ್ಯಾಕ್ಸಿನೇಷನು ಕರೆಕ್ಟಾಗಿ ಕ್ಲಿಯರಾಗಿ ವ್ಯಾಕ್ಸಿನೇಷನು ಅಥವಾ ಏನಾದರೂ ಡಿಸ್ಇನ್ಫೆಕ್ಷನ್ ಏನಾದರೂ ಆಗಿರ್ತಾವಲ್ಲ, ಸೊ ಅಂಥಗಳಿಗೆ ಇದನ್ನು ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಸೊ ಇದನ್ನು ಇಟ್ಟಿರ್ತಾರೆ ಫ್ರೆಂಡ್ಸ್. ಹಾಗೆ ಇದು ನೋಡಿ ವಾಟರ್ ಈಗ ಇಲ್ಲ ಸರ್, ಅವು ಸುಮ್ಮನೆ ಇಟ್ಟಿವ್ರು ಅದೇ ನೀರದ್ರಿ ಸರ್. ಓಕೆ ಓಕೆ. ಇಲ್ಲಿ ಈಚೆ ಕಡೆ ನೋಡಿ ಸರ್. ಓಕೆ ಓಕೆ. ನೀರು ಏನು ಕುಡಿತಾವ ಅಷ್ಟೇ ಬಿಡ್ತಾವೆ ಸರ್. ಅಷ್ಟೇ ಕುಡಿತಾವೆ. ಹಾಂ 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 ಹಾಂ. ಹೇಳಿ, ಈಗ ಮಾಹಿತಿ ಹೇಳಿ ಇದ್ರ ಬಗ್ಗೆ. ನೀರು ಎಷ್ಟು ಕುಡಿತಾವೆ ಸರ್ ಅಷ್ಟೇ ಬಿಡ್ತಾರೆ. ಆ ಸಿಂಟ್ಯಾಕ್ಸ್ ಇದ್ದ ಇಲ್ಲಿ ಕಲೆಕ್ಷನ್ ಅದ ಸರ್. ಓಹೋ, ಹಂಗೆ ಸೆನ್ಸರ್ ಅದ, ಆಟೋಮೆಟಿಕ್ ಸೆನ್ಸರ್. ನೋಡಿ ಫ್ರೆಂಡ್ಸ್, ಕ್ಲಿಯರ್ ಆಗಿ ನೋಡಿ, ಈ ತರ ಟೆಕ್ನಾಲಜಿನ ಯಾರು ಯೂಸ್ ಮಾಡಿಲ್ಲ ಕುರಿ ಸಾಕಾಣಿಕೆಯಲ್ಲಿ. ನೋಡಿ ಕ್ಲಿಯರ್ ಆಗಿ ಕುರಿ ಸಾಕಾಣಿಕೆಯಲ್ಲಿ ಆಲ್ಮೋಸ್ಟ್ ಏನ್ ಮಾಡ್ತಾರೆ, ಇದೇ ತರ ಇಟ್ಟಿರ್ತಾರೆ ಫ್ರೆಂಡ್ಸ್. ಅವರು ಜಸ್ಟ್ ಏನು ಮ್ಯಾನ್ಯುವಲಿ ಅವರು ನೀರ್ ಹಾಕ್ತಿರ್ತಾರೆ. ನೀರ್ ಹಾಕಿ ವೇಸ್ಟ್ ನ ಈ ತರ ವೇಸ್ಟ್ ನೀರು ಇಲ್ಲೇ ಇರ್ತವೆ ಫ್ರೆಂಡ್ಸ್. ಬಟ್ ಇವರು ಇಲ್ಲಿ ನಾವು ಇಷ್ಟು ಜನದ್ದು ಇಂಟರ್ವ್ಯೂ ಮಾಡಿದೀವಿ, ಯಾವುದೇ ಒಂದು ರೈತರು ಸಹ ಈ ಆಟೋಮೆಟಿಕ್ ಸೆನ್ಸರ್ ಟೈಪ್ ವಾಟರ್ ಯಾರು ಸಹ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಸೆನ್ಸರ್ ಟೈಪ್ ಅಂದ್ರೆ ಆ ಮೇಕೆಗಳು ಎಷ್ಟು ನೀರು ಕುಡಿತವೆ ಅಷ್ಟನ್ನೇ ಅದು ರಿಲೀಸ್ ಮಾಡುತ್ತೆ ಫ್ರೆಂಡ್ಸ್. ಕ್ಲಿಯರ್ ಆಗಿ ನೋಡಿ, ಅಲ್ಲಿ ಕ್ಲಿಯರ್ ಒಳಗೈತಿ ನೋಡಿ ಸರ್ ಸೆನ್ಸರ್. ಅದು ಈಗ ನಿಮ್ಗೆ ಕಾರಣ ಅಂತ ಮ್ಯಾಗಿಂದ ಕುಲ ಮಾಡಿರಿ ಸರ್. ಓಕೆ ಓಕೆ. ಇಲ್ಲಿ ಪೂರ ಅಸೆಂಬ್ಲಿ ಇದೆ ಸರ್. ಓಕೆ ಓಕೆ ಓಕೆ. ಅಸೆಂಬ್ಲಿ ಇದೆ. ಓಕೆ ಓಕೆ. ಅದನ್ನ ಕ್ಲಿಯರ್ ಆಗಿ ತೋರಿಸ್ತೀವಿ. ಸೊ ರೈತರ ಒಂದು ಈ ಒಂದು ರೈತರ ಬಾಯಿಂದನೇ ನೀವು ಕ್ಲಿಯರ್ ಆಗಿ ಕೇಳಿ ಅದು ಯಾವ ತರ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ಹೇಳಿ ಸ್ವಲ್ಪ ಮಾಹಿತಿ.
ಅದು ಕೊಯಮತ್ತೂರು ಸಿಗ್ತಾವ ಸರ್ ಮ್ಯಾಟ್ ಅವ್ ಕೂಡ ತರಿಸಿ ಕೊಯಂಬತ್ತೂರಿಂದ ಕೊಯಮತ್ತೂರು ತರಿಸಿ ಸರ್ ಒಂದಕ್ಕೆ 17,100 ರೂಪಾಯಿ ಸರ್ 1750 ರೂಪಾಯಿ ಒಂದಕ್ಕೆ. 1750. ಸೊ ರೈತರು ನೋಡಿ, ಯಾರ ಕುರಿ ಸಾಕಾಣಿಕೆ ಮಾಡೋರು ಇರ್ತಿರಲ್ಲ, ಸೊ ಅವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ತರ ನೀವು ಒಂದು ವಾಟರ್ ಸಿಸ್ಟಮ್ನ ಅಳವಡಿಕೆ ಮಾಡ್ಕೊಂಡ್ಬಿಟ್ರೆ ನೀರು ಸಹ ವೇಸ್ಟ್ ಆಗಲ್ಲ, ಕ್ಲಿಯರ್ ಆಗಿ ನೀರು ಸಹ ವೇಸ್ಟ್ ಆಗಲ್ಲ. ಓಕೆ, ಈಗ ನೀವು ಈ ಸಡ್ಡನ್ನ ಎಷ್ಟು ಒಂದು ಖರ್ಚು ಎಷ್ಟಾಗಿದೆ ಈ ಸಡ್ಡ ನಿರ್ಮಾಣ? ಸರ್ 2 ಸೆಡ್ ಕೊಡ್ರಿ. 2 ಸೆಡ್ ಒಂದು ಹೊಟ್ಟ ಹಾಕಕ್ ಮಾಡಿ ಸರ್. ಬರೀ ಏನೋ ನಿಮ್ಗೆ ಸ್ಟ್ರಾನ ಕಲೆಕ್ಟ್ ಮಾಡಿ ಇಡೋದಕ್ಕೆ, ಮೇವ ಸರ್, ಮೇವನ್ನ ಕಲೆಕ್ಟ್ ಮಾಡಿ ಹೊಟ್ಟ ಕಣಿಕಿ ಹಾ. ಎಲ್ಲ ಹತ್ತಿ ಅದ್ರ ಹಾಕಕ್ರಿ. ಓಕೆ, ಉದ್ದಿ 30, ಹ್ಮ್. ಅಗಲಿಗೆ 20 ಸರ್. ಉದ್ದಿಗೆ 30, ಅಗಲಿಗೆ 20. ಇದು ಎಷ್ಟಿದೆ? ಇದು 32, 47 ಸರ್. ಇದು 32, 47 ಎರಡು ಸೇರಿ 10 ಲಕ್ಷ ಖರ್ಚಾಗಿದೆ. 10 ಲಕ್ಷ. ಎಷ್ಟಿದಾವೆ ಕುರಿ? ಎಷ್ಟು ಮೇಂಟೈನ್ ಮಾಡ್ತೀರಾ ನೀವು? 200 ಹಿಡಿದೆ ಸರ್ ಇದರಲ್ಲಿ. ಈ ನೋಡಿ ಫ್ರೆಂಡ್ಸ್, ಈ ಒಂದು ಟೋಟಲ್ ಈ ಸಡ್ ಇದೆಯಲ್ಲ, ಈ ಸಡ್ಡಲ್ಲಿ 200 ಕುರಿ ಹಿಡಿಯುತ್ತೆ. ಇವನ್ ಔಟ್ ಸೈಡ್ ಕೂಡ ಇದೆ. ಔಟ್ ಸೈಡ್ ಸಹ ನಿಮ್ಗೆ ಏನಿದೆ ಅಂತಂದ್ರೆ ಕುರಿನ ಅಲ್ಲೂ ಸಹ ಅವರು ಬೇರೆ ಸಡ್ಡಲ್ಲೂ ಸಹ ಸಾಕಾಣಿಕೆ ಮಾಡ್ತಾರೆ. ನೀವು ಟೋಟಲ್ ಆಗಿ ಎಷ್ಟು ಕುರಿನ ನೀವು ಮೇಂಟೈನ್ ಮಾಡ್ತೀರಾ ನೀವು? ಟೋಟಲ್ ಸರ್ ನಾವು ಶೆಡ್ ಫಾರ್ಮ್ ಸಣ್ಣದೈತ್ರಿ, 200 ಅದ ಸರ್ ಅದು. ಓಕೆ, 500 ಮರಿದು ಮೇಂಟೈನ್ ಮಾಡ್ಬೋದು ಸರ್. ನೀವು 500 ಮರಿ ಇಬ್ಬರಿದ್ರೆ 500 ಮರಿ ಮೇಂಟೈನ್ ಮಾಡ್ಬೋದು ಸರ್. ಈಗ ನೀವು ಎಷ್ಟು ಮಾಡ್ತೀರಾ ಮೇಂಟೆನೆನ್ಸ್ ಇದರಲ್ಲಿ? ಈ 200 ಮಾಡ್ತೀವಿ ಸರ್. ಈಗ ಇದರಲ್ಲಿ 200 ಮಾಡ್ತೀರಾ? ಓಕೆ, ಅಲ್ಲಿ ಮರಿಗಳಿದಾವೆ ಅವು ಬೇರೆ? ಇಲ್ರಿ, ನಮ್ಮ ಸರ್ ಅವು. ಓಕೆ, ಇದ್ರಾಗ ಡೆಬ್ಬ್ಯಾಗ ಮ್ಯಾಗ ಏರೋದು, ನೀರ್ ಕುಡಿಯಲಿ ಅಲ್ಲಿ ಇದು ಹೊಲಸು ಮಾಡೋದು ಮಾಡ್ತಾವ್ರಿ. ಅದಕ್ಕೆ ತೆಳಗೆ ಆಡಮರಿ ಸರ್ ಅವು. ಓಕೆ ಓಕೆ, ಆಡಮರಿ ಇದ್ರಾಗ ಹೊಲಸು ಮಾಡ್ತಾವ ಸರ್. ಈಗ ಇವು ಕುರಿಗಳನ್ನ ತರಬೇಕಾದ್ರೆ ಸ್ಟಾರ್ಟಿಂಗ್ ಎಷ್ಟು ತಿಂಗಳು ಇರ್ತಕ್ಕಂತ ಒಂದು ಕುರಿನ ನೀವು ತಗೊಂಡ್ ಬರ್ತೀರಿ? 3 ತಿಂಗಳು 4 ತಿಂಗಳು ಮರಿ ತರ್ತೀವಿ ಸರ್. 3 ತಿಂಗಳಿಂದ 4 ತಿಂಗಳು ಮರಿ ತರ್ತೀವಿ ಸರ್. ಈಗ ನೀವು ಮಾರೋದನ್ನ ಎಷ್ಟು ತಿಂಗಳು ಆದ್ಮೇಲೆ ಮಾರ್ತೀರಾ? 3 ತಿಂಗಳು ಮೇಯಿಸ್ತೀವಿ, ಮಾರಿಬಿಡ್ತೀವಿ ಸರ್. 3 ತಿಂಗಳು ಅಷ್ಟೇ? 3 ತಿಂಗಳು ಅಂದ್ರೆ ಈಗ 200 ಕುರಿ ಅಂತೀರಾ. ನಿಮ್ಗೆ ನೀವು ಇದರಲ್ಲಿ ಇವುದಕ್ಕೆ ಈ ಕುರಿಗಳಿಗೆ ಒಂದ್ ದಿನಕ್ಕೆ ಎಷ್ಟು ನೀವು ಮೇವು ಮಾಡ್ತೀರಾ, ಮೇವು ಹಾಕ್ತೀರಾ? ನೀವು ಅಂದ್ರೆ ಫುಡ್ ಹಾಕ್ತೀರಾ ಎಷ್ಟು? ಫುಡ್ 2 ಟೈಮ್ ಹಾಕ್ತೀವಿ ಸರ್. 2 ಟೈಮ್ ಹಾಕ್ತೀರಾ? ಕ್ಲಿಯರ್ ಆಗಿ ಒಂದ್ ದಿನಕ್ಕೆ 2 ಟೈಮ್ ಹಾಕ್ತೀರಾ? 2 ಟೈಮ್, ಮುಂಜಾನೆ ಸಂಜೆಗೆ ಸರ್. ಓಕೆ 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 ಓಕೆ, ಮಾರ್ನಿಂಗ್ ಮತ್ತೆ ಈವ್ನಿಂಗ್ 2 ಟೈಮ್ ಹಾಕ್ತೀರಾ. ಈಗ ನೀರು ಸಹ ನೀವು ಹೆಂಗ್ ಮಾಡ್ತೀರಾ? ನೀರಲ್ಲಿ ಸಿಂಟ್ಯಾಕ್ಸ್ ತುಂಬಿಸ್ತೀವಿ ಸರ್. ಸಿಂಟ್ಯಾಕ್ಸ್ ತುಂಬಿದ್ರೆ ಸಿಂಟ್ಯಾಕ್ಸ್ ಆಟೋಮೆಟಿಕ್ ನೀರಲ್ಲಿ ಬರ್ತಾವ ಸರ್. ಸೆನ್ಸರ್ ನೀರು ಕುಡಿತಾವ ಸರ್. ಆಟೋಮೆಟಿಕ್ ನೀರು ಕುಡಿತವೆ. ನೀವು ಯಾವ್ದೇ ತರ ನೀರ್ ಹಾಕಲ್ಲ, ನೀವು ಮ್ಯಾನ್ಯುವಲಿ ನೀರ್ ಹಾಕಲ್ಲ, ಅದೇ ಸಿಂಟ್ಯಾಕ್ಸ್ ಮುಖಾಂತರನೇ ಕನೆಕ್ಷನ್ ಮಾಡಿ ಅಲ್ಲಿ ನೀವು ಆಟೋಮೆಟಿಕ್ ಅವ್ ಸೆನ್ಸಾರ್ ತ್ರೂ ಇವ್ ನೀರು ಕುಡಿತವೆ. ಫಸ್ಟ್ ಗೆ ಸರ್ ತಂದುಗಳನ್ನ ಗೊತ್ತಿರಲ್ಲ ಸರ್, ಅದು ಗೊತ್ತಲ್ರಿ. ಅದು ಗೊತ್ತಲ್ಲಾರಕ್ ಹೋಗಿ ಅಲ್ಲಿ ಪುಟ್ಟಿ ಹಿಡಿದು ಕುಡಿಸ್ತೀವ್ರಿ. ಒಂದು ವಾರ ತೆಗೆದು ಬಿಡ್ತೀವಿ ಸರ್. ನೋಡಿ ಫ್ರೆಂಡ್ಸ್, ಈಗ ಕರೆಕ್ಟ್ ಆಗಿ ನೋಡಿ, ಒಂದು ವಾರ ಸ್ಟಾರ್ಟಿಂಗ್ ಅವ್ರು ಕುರಿ ತರ್ತಾರೆ ಅನ್ಕೊಳ್ಳಿ. ಕುರಿ ತಂದಾಗ ಆ ಕುರಿಗಳಿಗೆ ಇಲ್ಲಿ ಇರ್ತಕ್ಕಂತ ಒಂದು ಸೆನ್ಸಾರು ಕರೆಕ್ಟ್ ಆಗಿ ನೀರ್ ಬರ್ತವೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ದಾರೆ, ಮ್ಯಾನ್ಯುವಲಿ ಕುಡ್ಸಕ್ಕೆ ಟ್ರೈ ಮಾಡ್ತಾರೆ. ಈ ತರ ಪುಟ್ಟಿ ಇಟ್ಟು ಅವರು ಮ್ಯಾನ್ಯುವಲಿ ಕುಡ್ಸಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಬರ್ತಾ ಬರ್ತಾ ಏನಾಗತ್ತೆ ಅಂದ್ರೆ ಈ ಸೆನ್ಸರ್ ವಾಟರ್ ಇಂದ ಆ ನೀರುಗಳಿಗೆ ಆಟೋಮೆಟಿಕ್ ಏನ್ ಮಾಡ್ತೇವೆ ಅಂತ ಆ ನೀರ್ನ ಕುಡಿದು ಇವು ಏನ್ ಮಾಡ್ತೇವೆ ಅಂತಂದ್ರೆ ಇವು ಒಂದು ಆರೋಗ್ಯನ ವೃದ್ಧಿ ಮಾಡ್ಕೋತೇವೆ ಫ್ರೆಂಡ್ಸ್. ಕ್ಲಿಯರ್ ಆಗಿ ನೋಡಿ, ಇಂಥ ಟೆಕ್ನಾಲಜಿನ ನಾವು ಇಲ್ಲಿವರೆಗೂ ಎಲ್ಲೂ ನೋಡಿಲ್ಲ, ಇದೇ ಫಸ್ಟ್ ನಾವು ನೋಡ್ತಾ ಇರೋದು. ಈಗ ಟೋಟಲ್ ಆಗಿ ನೀವು ಈ ಕುರಿಯಲ್ಲಿ 3 ತಿಂಗಳು ಇಟ್ಕೋತೀರಾ ಅಂತಾರೆ. ಈ ಒಂದು ಕುರಿಗೆ 7 ತಿಂಗಳು ಕರೆಕ್ಟ್ ಆಗಿ. ಅಂದ್ರೆ ಎಷ್ಟು ಲಾಭ ಬರುತ್ತೆ? 2 ಕುರಿಗೆ ಎಷ್ಟು ಲಾಭ ಬರುತ್ತೆ ನಿಮ್ಗೆ? 200 ಕುರಿಗೆ 200 ಕುರಿ ಸರ್, ತಿಂಗಳ 1 ಲಕ್ಷ ರೂಪಾಯಿ ಲಾಭ ಲಕ್ಷಣ ಎಲ್ಲ ನಮ್ ಹೊಲಸ್ ಎಲ್ಲ ತೆಗದ್ರಿ. ಕಾಳ ಬತ್ತು, ಔಷಧ ಬತ್ತು ಎಲ್ಲ ತೆಗೆದು ಒಂದ್ ಮರಿ 3,000 ಉಳಿತೀವಿ ಸರ್. ಒಟ್ಟ ಒಂದ್ ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ಬರ್ತದೆ. ಒಂದು ತಿಂಗಳಿಗೆ 1 ಲಕ್ಷ ಆರಾಮಾಗಿ ತಗೊಳ್ತೀರಾ? ಮೇಂಟೈನ್ ಮಾಡ್ತೀವಿ. ಓಕೆ ಓಕೆ. ನಮ್ಮ ಮಗ ಸಾಲಿ ಹೋಗ್ಕನ್ರಿ ಗಣವಟೇಶ್ವರ್ಗ. ಈಗ ಬಂದು ಅವನು ಒಂದ್ ಸ್ವಲ್ಪ ನೋಡ್ತಾನ್ರಿ. ಅವನು ಈ ಸಲ ಹೇಳ್ತಾನ ಸರ್. ಓಕೆ ಓಕೆ. ಈಗ ಇಲ್ಲಿ ಈ ಒಂದು ರೈತರಿಗೆ ಈ ಕುರಿ ಸಾಕಾಣಿಕೆ ಮಾಡ್ಬೇಕನ್ನೋರಿಗೆ ನೀವ್ ಏನ್ ಹೇಳ್ತೀರಾ? ಒಂದ್ ಮಾತು ಮಾಡತ್ ಹೇಳ್ತೀನಿ ಸರ್ ನಾ ಎಲ್ಲರಿಗೆ. ಮತ್ತು ನಾವ್ ಫಾರ್ಮ್ ಮಾಡಿಂದ ನಮ್ ಕೊಣೋರ ಸರ್ ಕಮ್ ಸೆ ಕಮ್ 20 ಫಾರ್ಮ್ ಆಗ್ಯಾವ್ರಿ. 20 ಮರಿ ಕೊಡ್ಸತ್ತೀನಿ, ಹೊಸೂರು ಮರಿ ಬೇರೆ ಕಡೆ ಮಾರಿಸ್ತೀನಿ. ಎಲ್ಲರಿಗೂ ಮಾಡತ್ ಹೇಳ್ತೀನಿ. ನಮ್ಗೇನ್ ಇದು ಇಲ್ಲ ಸರ್, ಎಲ್ಲರಿಗೂ ಮಾಡ್ರತ್ ಹೇಳ್ತೀನಿ ಸರ್. ಓಕೆ 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 ಓಕೆ. ಈಗ ಅನುಕೂಲ ಇದೆ ಅನ್ನಿ? ಅನುಕೂಲ ಇದೆ ಸರ್. ಅವರು ಮಾಡ್ಕೊಂಡು ಚಲೋ ಆಗ್ಯಾರ ಸರ್. ಓಕೆ, ಕರೆಕ್ಟ್ ಆಗಿ ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ಒಂದು ತಿಂಗಳಿಗೆ ಮಿನಿಮಮ್ 1 ಲಕ್ಷ ನಿಮಗೆ ಆರಾಮಾಗಿ ಲಾಭ ಸಿಗುತ್ತೆ. ಒಂದು ತಿಂಗಳಿಗೆ ಆರಾಮಾಗಿ 1 ಲಕ್ಷ ಲಾಭ ಸಿಗುತ್ತೆ, ಆರಾಮಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಅಲ್ಲಿ ಇಲ್ಲಿ ದೇಶವ್ರಿ ಎಲ್ಲ ಹೋಗುದು ಸರ್. ಈಗ ಸುಮ್ ಇಲ್ಲೇ ನಮ್ಮ ಭೂಮಿಯಾಗ ನಾವ್ ಇರುದು, ನಮ್ಮ ಹೊಲ, ನಮ್ಮ ಮನಿ ಎಲ್ಲ ನೋಡ್ಕೊತೀವಿ. ಈಗ ಕೆಲವೊಂದು ರೈತರಿಗೆ ಭೂಮಿ ಇರಲ್ಲ, ಸ್ವಲ್ಪ ಜಾಗ ಇರುತ್ತೆ. ಇದೇ ಭೂಮಿ ಸರ್ ಅವ್ರು. ಇದೇ ಭೂಮಿ. ನಮಗೂ ಮೊದಲು ಭೂಮಿ ಕಮ್ಮಿ ಸರ್. ಕಡಿಮೆ ಭೂಮಿ 4 ಎಕರೆ ನಮ್ಮ ಅಪ್ಪರು. ಓಕೆ, ನಮ್ಮ ಇದೇ ಕುರಿ ಕಸಬ್ ಮಾಡಿ 2 ಎಕರೆ ತಗೊಂಡಿವ್ರಿ. ನೋಡಿ ಫ್ರೆಂಡ್ಸ್, ಇವರಿಗೆ ಯಾವ್ದೇ ತರ ಸ್ಟಾರ್ಟಿಂಗ್ 2 ಎಕರೆ ಜಮೀನ್ ಇರ್ಲಿಲ್ಲ, 2 ಎಕರೆ ಜಮೀನ್ ಇತ್ತು ಅಷ್ಟೇ. ಆ 2 ಎಕರೆ ಜಮೀನಲ್ಲಿ ಏನು ಇವರಿಗೆ ಲಾಭ ಬರ್ಲಿಲ್ಲ. ಅದಕ್ಕೋಸ್ಕರ
ಇವರು ಈ ಒಂದು ಎಷ್ಟು 30 ಮತ್ತು 40 ಫೀಟ್ ಇರ್ತಕ್ಕಂಥ 30 ಮತ್ತು 40 ಫೀಟ್ ಇರ್ತಕ್ಕಂಥ ಒಂದು ಜಾಗದಲ್ಲಿ ಈ ತರ ಒಂದು ಸಡ್ಡು ನಿರ್ಮಾಣ ಮಾಡಿ ಇವರು ಈಗ ಲಕ್ಷ ತಿಂಗಳಿಗೆ ಲಕ್ಷ ಆದಾಯ ತಗೊಂಡು ಮತ್ತೆ 2 ಎಕರೆ ಏನ್ ಮಾಡಿದಾರಂತಂದ್ರೆ ಇವರು ಹೊಲ ತಗೊಂಡಿದ್ದಾರೆ. ಈ ತರ ನೀವು ಏನ್ ಮಾಡ್ಬೇಕು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಫಾರ್ಮರ್ಸ್ ಯಾರು ಇರ್ತೀರಾ, ಈಗ ಬೇರೆ ಊರಿಗೆಲ್ಲ ದುಡಿಯಕ್ಕೆ ಹೋಗ್ತೀರಾ ಅಂತ ಫಾರ್ಮರ್ಸ್ಗೆ ಇದು ಒಂದು ಉತ್ತಮವಾದಂತ ಒಂದು ಕೆಲಸ ಅಂತ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೇಳ್ಬೋದು. ಇದು ತಳಿ ಯಾವ್ದಿದೆ ನಿಮ್ಗೆ ಏನಾದ್ರೂ ಇದು ಕ್ಲಾರಿಟಿ ಆಗಿದೆಯಾ? ತಳಿ ಸರ ಇಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸಿಗ್ತದ್ರಿ. ಅಮ್ಮಿನಗಡ ಕೆರೂರ ಅದು ಬಿಳಿ ಯಾಳಗ್ ಬರ್ತದ್ರಿ. ಜವಾರಿ ಯಾಳಗ್ ಮರಿ ಅಂತಾರ ಅದಕ್ಕ. ಅದನ್ನು ಜಾಸ್ತಿ ತರ್ತಿದ್ವಿ. ಈಗ ಮಾನ್ಯ ಹಬ್ಬಕ್ಕೆ ಮಾರಿವ್ರಿ, ಕುರ್ಬಾನಿ ಹಬ್ಬಕ್ಕೆ ಅವನ. ಈ ಸಲ ಶಾಪೂರ್ ಮರಿ ಬಾಗೇವಾಡಿ ತಂದಿವ್ರಿ. ಈ ತಳಿ ಯಾವ್ದಿದೆ ಈಗ? ಕೆಂದುಗುರಿ ಅಂತಾರ ಸರ್. ಇದು ಕೆಂದುಗುರಿ, ಕೆಂಗುರಿ ಅಂತಾರ ಸರ್. ಕೆಂಗುರಿ ಓಕೆ. ಕೆಂಗುರಿ ನೋಡಿ ಫ್ರೆಂಡ್ಸ್, ಇದು ಕೆಂಗುರಿ ತಳಿ. ಕ್ಲಿಯರ್ ಆಗಿ ನೋಡಿ, ಇದು ಕೆಂಗುರಿ ತಳಿ ಅಂತೇಳಿ. ಈ ಕೆಂಗುರಿ ತಳಿನ ನೀವು ಎಲ್ಲಿ ತರ್ತೀರಾ? ಕೆಂಗುರಿ ತಳಿನ ಶಾಪೂರ ಬಾಗೇವಾಡಿ ತರ್ತೀವಿ ಸರ್. ಶಾಪೂರ ಮತ್ತೆ ಬಾಗೇವಾಡಿ ತರ್ತೀರಾ? ಸೊ ಇಲ್ಲಿ ಶಾಪೂರು ಮತ್ತೆ ಬಾಗೇವಾಡಿ ತರ್ತಾರೆ ನಿಮ್ಗೆ. ಮತ್ತೆ ಈ ಕುರಿನ ನೀವು ತಗೊಳ್ಬೇಕಂತಂದ್ರೆ ಕಂಪ್ಲೀಟ್ ಮಾಹಿತಿ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಕೊಡ್ತಾರೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಸ್ಕ್ರೀನಲ್ಲಿ ಇರ್ತಕ್ಕಂಥ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಗೆ ಕಂಪ್ಲೀಟ್ ಮಾಹಿತಿನ ಈ ಸಡ್ ಬಗ್ಗೆ ಯಾವ ತರ ನಿರ್ಮಾಣ ಮಾಡಿದ್ದಾರೆ, ಸೊ ಯಾವ ತರ ಲಾಭ ಇರುತ್ತೆ ಅಂತ ಹೇಳಿ ಅದು ಸಹ ಕಂಪ್ಲೀಟ್ ಆಗಿ ಕೊಡ್ತಾರೆ ಫ್ರೆಂಡ್ಸ್. ಈ ಸೆನ್ಸರ್ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಹೇಳಿ, ಯಾವ ತರ ಇದನ್ನು ವಾಟರ್ ಸಪ್ಲೈ ಮಾಡುತ್ತೆ ಅಂತ ಹೇಳಿ. ವಾಟರ್ ಸಪ್ಲೈ ಸರ್ ಅಲ್ಲಿ ಸಿಂಟ್ಯಾಕ್ಸ್ ಅದ್ರಿ, ಇಲ್ಲಿ ಆಚೆ ಕಡೆ ನೋಡಿ ಸರ್. ಓಕೆ, ಅಲ್ಲಿದ್ದ ಸರ್ ಪೂರ ಪೈಪ್ ಬಂದ ನೋಡ್ರಿ ಹಿಂಗ. ಓಕೆ, ಈ ಪೈಪ್ ಇದೆಯಲ್ಲ, ಈ ಪೈಪ್ ಬಂದಲ್ಲ ಸರ್. ಓಕೆ, ಇಲ್ಲಿದ್ದ ಟೀ ತರ ಹಿಂಗ ಎಬ್ಸಿವ್ರಿ ಮ್ಯಾಗ. ಓಕೆ, ಎಬಿಸಿ ಇಲ್ಲಿ ಸೆನ್ಸರ್ ಕಲೆಕ್ಷನ್ ಕೊಟ್ಟಿವ್ರಿ. ಓಕೆ, ಇದು ಮನ್ಯಾಗ ರೆಜರ್ ಏನಾದ್ರು ಜಳಕ ಮಾಡೋದಕ್ಕ ಜೋಡಿಸ್ತಾರಲ್ರಿ, ಆ ಸೇಮ್ ಪೈಪ್ ರೀ. ಇದೇ ಪೈಪ್ ಆದ್ರ ಮರಿ ಬಾಯಿಲಿ ಗುದ್ದಿಗೆ ಕಡಿದು ಅದನ್ನ ಮುರಿದ್ ಬಿಟ್ಟವ್ರಿ. ಈಗ ಈ ಪೈಪ್ ಹಾಕಿವ್ರಿ, ಕನೆಕ್ಷನ್ ಪೈಪ್ ಸರ್. ಸೆನ್ಸರ್ ಸರ್ ಇದು. ಈ ತರ ಸರ್ ಇದು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನೀರು ಖಾಲಿ ಆಗುತ್ತೆ ನೋಡಿ, ಆಟೋಮೆಟಿಕ್ ನೀರು ಖಾಲಿ ಆಗುತ್ತೆ. ಈ ನೀರು ಖಾಲಿ ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ನೀರು ಫಿಲ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಕ್ಲಿಯರ್ ಆಗಿ ಈಗ ನೋಡಿ ಬಂದ ಸರ್. ಈಗ ಆಟೋಮೆಟಿಕ್ ನೀರು ಫಿಲ್ ಆಗ್ತಿದೆ ನೋಡಿ. ಈಗ ಆಟೋಮೆಟಿಕ್ ನೀರು ಏನಾಗ್ತಿದೆ ಅಂದ್ರೆ ಫಿಲ್ ಆಗ್ತಿರುತ್ತೆ ನೋಡಿ. ಈ ತರ ನೀರು ಆಟೋಮೆಟಿಕ್ ಫಿಲ್ ಆಗುತ್ತೆ. ಸೊ ಈ ಮ್ಯಾಟ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳಿ, ಇದು ಯಾವ ತರ ಮ್ಯಾಟ್ ನೀವು ಎಲ್ಲಿಂದ ಕಲೆಕ್ಟ್ ಮಾಡಿದ್ರಿ ಅಂತ ಹೇಳಿ. ಮ್ಯಾಟ್ ನೋಡಿ ಸರ್, ಇವು ಕೊಯಮತ್ತೂರು ಸರ್. ಇವು ಕೊಯಮತ್ತೂರಿಂದ ಮ್ಯಾಟ್ ಏನಕ್ಕೆ ಹಾಕಿದ್ರೆ ನೀವು? ಮ್ಯಾಟ್ ಅಂದ್ರೆ ಸರ್ ದಿವಸ ಚಂತಕ ಕಸ ಒಂದ್ ದಿವಸಕ್ಕೆ 3 ಟೈಮ್ ಕಸ ಹೊಡಿಬೇಕಾದ್ರೆ ಇದಕ್ಕೆ ಈ ಮ್ಯಾಟ್ ಇರ್ಲಿಕ್ಕೆ ಸರ್. ಮ್ಯಾಟ್ ಇರಲಿಲ್ಲ ಅಂದ್ರೆ ಒಂದ್ ದಿನಕ್ಕೆ 3 ದಿವಸ ಕಸ ಗುಡಿಸ್ಬೇಕಾಗತ್ತೆ. ಕಸ ಗುಡಿಸ್ಬೇಕಾದ್ರೆ ಓಕೆ, ಈ ಮ್ಯಾಟ್ ಇದ್ರ ಕಸ ಹೊಡಿದ್ ಏನು ಇಲ್ರಿ ಸರ್. ಏನು ಯಾವ್ದೇ ತರ ನೀವು ಕಸ ಹಾಕಿಂದ ಒಂದು ದಿನ ಕಸ ಹೊಡಿಯಲ್ರಿ. ಮ್ಯಾಗ ಮರಿ ಹಿಕ್ಕಿ ಹಾಕ್ಲಿ ಹುಚ್ಚಿ ಒಟ್ಟು ತೆಳಗ್ ಬೀಳ್ತದೆ ಸರ್ ಅದು. ಓಕೆ ಓಕೆ, ಏನ್ ವೇಸ್ಟ್ ಇರುತ್ತಲ್ಲ ಅದೆಲ್ಲ ತೆಳಗ್ ಬೀಳ್ತದ್ರಿ, ಕೆಳಗಡೆ ಬೀಳ್ತದ್ರಿ. ಓಕೆ, ಹಿಂಗಾಗಿ ಮ್ಯಾಟ್ ಹಾಕಿರ್ ಸರ್. ಇದು ಅದೊಂದು ಅನುಕೂಲ ಸರ್. ಇದು ಮ್ಯಾಟ್ ನೀವು ಹಾಕಿರ್ತಕ್ಕಂಥದ್ದು ಒಂದು ನಿಮ್ಗೆ ಉತ್ತಮ ಅನಿಸಿದೆ? ಉತ್ತಮ ಸರ್. ಇದು ಯಾವ್ದೇ ತರ 500 ಮರಿ ಆದ್ರೂ ಇದ್ರ ಮೇಲೆ ಇಬ್ರೇ ಮಾಡ್ಬೋದು ಸರ್. ಇಬ್ರೇ ಮಾಡ್ಬೋದು. 500 ಮರಿ ಆದ್ರೂ ನೀವು ಇದನ್ನ ಇಬ್ರೇನೆ ಮೇಂಟೆನೆನ್ಸ್ ಮಾಡ್ಬೋದು ಸರ್. ಮ್ಯಾಟ್ ಹಾಕ್ಲಿಕ್ಕೆ ಆಗುದಿಲ್ಲ. ಓಕೆ ಓಕೆ ಓಕೆ, ಮ್ಯಾಟ್ ಹಾಕಿದ್ರೆ ಆಗ್ಬೋದು ಸರ್. ಓಕೆ 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 ಓಕೆ, ಮ್ಯಾಟ್ ಹಾಕಬೇಕು ಸರ್ ಅದು. ಈಗ ಇಲ್ಲಿ ನೀವೇನೋ ಕಲೆಕ್ಟ್ ಮಾಡಿದ್ದೀರಾ, ಇದು ಹಸಿ ಮೇವ ಏನ್? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಹಸಿ ಮೇವ ಸರ್, ಇದು ಆಡ್ ಮರಿ ಹೊಟ್ಟೆ ಜಾಸ್ತಿ ತಿನ್ನಲ್ಲ ಸರ್ ಅವು. ಇದು ಯಾವ್ದು ಒಣ ಮೇವ್ ತಿನ್ನಲ್ಲ, ಜಾಸ್ತಿ ತಿನ್ನಲ್ರಿ. ಓಕೆ, ಒಣ ಮೇವ್ ಜಾಸ್ತಿ ತಿನ್ನಲಾರ್ರಿ. ಓಕೆ, ಇವಕ್ಕ ಹಸಿ ಮೇವ್ ಸ್ವಲ್ಪ ಒಂದ್ ದಿವ್ಸಕ್ಕೆ ಒಂದ್ ಟೈಮ್ ಹಾಕತ್ತೀವಿ. ಈ ಒಂದ್ ದಿವ್ಸಕ್ಕೆ ಒಂದ್ ಟೈಮ್ ಕಂಪಲ್ಸರಿ ಏನ್ ಮಾಡ್ತಾರೆ, ಈ ತರ ತಪ್ಪಲ ತಂದು ಕಟ್ತೀವಿ ಸರ್. ಇದು ಎಲ್ಲಿ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಇದನ್ನ? ತಪ್ಪಲ ಅಲ್ಲಿ ನಮ್ಮ ಹೊಲದ ಬಲ್ಲಿ ಹಳದಾಗ ಅದು ಸರ್. ಓಕೆ, ಅದ್ ತಂದು ಆಡ್ ಮರಿಗಳು ಕಟ್ತೀವ್ರಿ. ಈ ತರ ನೀವು ಇದನ್ನ ಸಾಕಿ ಏನ್ ಮಾಡ್ತೀರಾ? ಒಂದ್ 7-8 ಆಡದವ್ರಿ ಸರ್. 7-8 ಆಡದವ್ರಿ. ಮೊದಲು ನಮ್ ಕುರಿ ಇದ್ದು ರೀ. ಕುರಿ ಇಟ್ಟಿದ್ದ ಟೈಮ್ದಾಗ ಆಡುಗಳು ಮಾರಿಲ್ರಿ ನಾವು. ನಮ್ ತಮ್ಮನು ಆಡದವ್ರಿ ಸರ್. ನಮ್ ತಮ್ಮ ಅಲ್ಲಿ ಹಾಕ್ಯಂಡ್ರಿ, ನಮ್ ತಮ್ಮನ ಹಣೆ ಹೋಗ್ತಾವ್ರಿ ಸರ್ ಆಡುಗಳು ಸರ್. ಬರೀ ಇಲ್ಲಿ ತೆಳಗ ಹಾಕಿವ್ರಿ ಸರ್. ಇದು ಏನಿದು ಚಾಪ್ ಕಟ್ಟ ತಂದಿದ್ದೀರಾ? ಇದನ್ನ ಚಾಪ್ ಕಟ್ಟ ಸರ್ ಇದು. ಓಕೆ ಓಕೆ, ಈ ಮೇವನ್ನ ಕಟ್ ಮಾಡೋದಕ್ಕೆ ಹಸಿ ಮೇವ್ ಅದೇ ತರ ಯಾವ್ದು ಹಸಿ ಮೇವ್ನು ಕಟ್ ಮಾಡ್ತದೆ ಸರ್, ಒಣ ಮೇವ್ನು ಕಟ್ ಮಾಡ್ತದೆ. ಎರಡನ್ನೂ ಕಟ್ ಮಾಡ್ತಾರೆ. ತರ ಕಟ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನೋಡಿ ಕುರಿ ಸಾಕಾಣಿಕೆ ಜೊತೆನೆ ಮೇಕೆ ಸಾಕಾಣಿಕೆಯನ್ನು ಸಹ ಇವರು ಮಾಡಿದ್ದಾರೆ. ಈ ಮೇಕೆ ಸಾಕಾಣಿಕೆಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ದಿನಕ್ಕೆ ಕರೆಕ್ಟ್ ಆಗಿ ಹಸಿ ಮೇವು ಈ ತರ ಮೇವನ್ನ ಕಲೆಕ್ಟ್ ಮಾಡಿ ಇದೇ ಒಂದು ಸ್ಮಾಲ್ ಸೈಜ್ ಇರ್ತಕ್ಕಂಥ ಒಂದು ಸಡ್ಡಲ್ಲಿ ಏನ್ ಮಾಡಿದ್ದಾರೆ, ಈ ಮೇಕೆಗಳನ್ನು ಸಹ ಇವರು ಏನ್ ಮಾಡಿದ್ದಾರೆ, ಸಾಕಾಣಿಕೆ ಮಾಡಿದ್ದಾರೆ ಫ್ರೆಂಡ್ಸ್. ಕ್ಲಿಯರ್ ಆಗಿ ನೋಡಿ, ಇಷ್ಟು ಈ ಒಂದು ಕುರಿ ಸಾಕಾಣಿಕೆದು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಮಾಹಿತಿ. ರೈತ ಮಿತ್ರ, ಇಲ್ಲಿ ನೋಡಿ ಈ ಮೇಲ್ಗಡೆ ನೀವು ಏನ್ ಮಾಡಿದ್ರಿ ಅಂತಂದ್ರೆ ಕಂಪ್ಲೀಟ್ ಏನ್ ಮಾಡಿದ್ರಿ ಅಂದ್ರೆ ಈ ಕುರಿ ಸಡ್ ನೋಡಿದಿರಿ. ಈ ಕುರಿ ಸಡ್ ಜೊತೆಗೇನೆ ಇವ್ರು ಏನ್ ಮಾಡಿದಾರಂತಂದ್ರೆ ಈ ಕುರಿ ಸಡ್ ಜೊತೆಗೇನೆ ಕೆಳಗಡೆ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ. ಆ ಕೋಳಿ ಸಾಕಾಣಿಕೆ ಯಾಕೆ ಮಾಡಿದ್ದಾರೆ, ಈ ಕುರಿ ಸಡ್ಡಿಂದ ಈ ಕೋಳಿ ಸಾಕಾಣಿಕೆಗೆ ಏನು ಬೆನಿಫಿಟ್ ಅಂತ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಅವ್ರ ಬೈಲೇನೆ ನೀವು ಕೇಳಿ.
ಈಗ ಇಲ್ಲಿ ಕುರಿ ಸಾಕಾಣಿಕೆ ಕೆಳಗಡೆ ನೀವು ಕುರಿ ಸಾಕಾಣಿಕೆ ಮಾಡಿದಿರಲ್ಲ, ಹ್ಮ್. ಮೇಲ್ಗಡೆ ಕುರಿ ಸಾಕಾಣಿಕೆ ಮಾಡಿದಾರ. ಹ್ಮ್. ಇಲ್ಲಿ ನೋಡಿ ಈ ತರ ಕುರಿ ಸಾಕಾಣಿಕೆ ಮಾಡಿದಿರ. ಸೊ ಕೆಳಗಡೆ ಏನ್ ಮಾಡಿದಿರ ಅಂತಂದ್ರೆ ನೀವು ಕೋಳಿ ಸಾಕಾಣಿಕೆ ಮಾಡಿದಿರ. ಹ್ಮ್. ಕೋಳಿ ಸಾಕಾಣಿಕೆ ಕೆಳಗಡೆ ಯಾಕೆ ಮಾಡಿದಿರಿ? ಇದರಿಂದ ಈ ಕುರಿ ಸಾಕಾಣಿಕೆಯಿಂದ ಈ ಕೋಳಿಗಳಿಗೆ ಏನ್ ಬೆನಿಫಿಟ್ ಅಂತ ಕ್ಲಿಯರ್ ಆಗಿ ಹೇಳ್ಬೇಕು ನೀವು. ಅಂದ್ರೆ ಸರ್ ಕುರಿ ಫಾರ್ಮ್ ಏನು ಗೋಟ್ ಫಾರ್ಮ್ ಹಿಂಗ್ ಮ್ಯಾಕ್ ಮಾಡಿದ್ರ ಹಾ. ಮ್ಯಾಟ್ ಹಾಕಿ ಅಂತರ ಮೇಲೆ ಮಾಡ್ತೀವಿ ಸರ್. ಓಕೆ. ತಳಗ್ ಕೋಳಿ ಬಿಡಾಕ ಬೇಕ್ರಿ. ಕೋಳಿ ಬಿಡ್ಲಿಕ್ಕಂದ್ರ ಹಾ. ಕೆದರುದಿಲ್ಲಲ್ರಿ, ಹಾ. ಊಟ ಒತ್ತಡಿ ಬಿದ್ದು ಹೊಲಸ್ ನಾತ್ ಬರಕತ್ಬಿಡ್ತದೆ. ಓ, ಇದು ಒಳ್ಳೆ ಬೆನಿಫಿಟ್. ಕ್ಲಿಯರ್ ಆಗಿ ಹೇಳಿ ಇನ್ನೊಂದ್ಸರಿ ಯಾವ ತರ ಅಂತ ಹೇಳಿ. ಈ ಕೋಳಿ ಬಿಡ್ಲಿಕ್ಕೆ ಸರ್ ಇದು ಏನು ಗೊಬ್ಬರ ಬೀಳ್ತಲ್ರಿ, ಉಚ್ಚಿ ಒಯ್ದು ಗೊಬ್ಬರ ಒತ್ತಡಿ ಬೀಳ್ತದ್ರಿ. ಅದು ಓಕೆ. ಆ ಗೊಬ್ಬರ ಒತ್ತಡಿ ಬಿದ್ದು ಹೊಲಸ್ ನಾರಲ್ಲಾಕ ಶುರು ಮಾಡ್ಬಿಡ್ತದೆ. ಸ್ಮೆಲ್ ಸ್ಮೆಲ್ ಬರ್ತದೆ ಸರ್. ಯಾರು ಬಂದ್ರು ಏನಪ್ಪಾ ನಿಂದ್ರಬಾರ್ದಿಲ್ಲ ಅನಿಸ್ತದ. ಈ ಕೋಳಿ ಬಿಡುದ್ರಿಂದ ಒಂದ್ ಸ್ವಲ್ಪ ವಾಸನೆ ಅದ. ಇಲ್ಲ ಕೋಳಿ ಏನ್ ಮಾಡ್ತದೆ ಸರ್, ದಿವಸ ಪ್ರತಿದಿನನು ಅದನ್ನ ಕೆದರುದ ಮಾಡ್ತದೆ. ಓಕೆ ಓಕೆ. ಕೆದರುದ್ರಿಂದ ನಾತ ಬರೋದಿಲ್ಲ ಸರ್, ಇದು ವಾಸನೆ ಬರಂಗಿಲ್ಲ. ವಾಸನೆ ಬರಲ್ಲ. ಹಾ ಸರ್. ಓಕೆ ಓಕೆ. ನೋಡಿ, ಇದಕ್ಕಾಗಿ ಕರ್ನಾಟಕದ ರೈತ ಬಂದ್ರೆ ಯಾರಿಗೂ ಗೊತ್ತಿಲ್ಲ ಇದು. ಆಕ್ಚುಲಿ ಈ ತರ ಯಾರು ಮಾಡಲ್ಲ. ಇಲ್ಲಿ ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ, ಈ ಒಂದು ಕುರಿ ಸಾಕಾಣಿಕೆಯಲ್ಲಿ ಎರಡು ಬೆನಿಫಿಟ್, ಮೇನ್ ಆಗಿ ಎರಡು ಬೆನಿಫಿಟ್ ಏನು ಎಲ್ಲರೂ ಕಲಿಬೇಕಾಗಿರೋದು, ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತರು ಕಲಿಬೇಕಾಗಿರೋದು ಏನಂತಂದ್ರೆ, ಇಲ್ಲಿ ಈ ಕುರಿ ಏನು ಬೀಳ್ತದೆ, ಈ ಕುರಿ ಈ ವೇಸ್ಟ್ ಏನ್ ಬೀಳುತ್ತಲ್ಲ, ಇದನ್ನ ಈ ಕೆಳಗಡೆ ಏನಾಗಿರುತ್ತೆ ಇಲ್ಲಿ ಸ್ಟೋರ್ ಆಗುತ್ತೆ. ಈ ಸ್ಟೋರ್ ಆಗಿರ್ತಕ್ಕಂಥ ಒಂದು ಆ ಕುರಿ ಗೊಬ್ಬರ ಏನಿರುತ್ತೆ ಅದು ಅಲ್ಲೇ ಕೂತ್ಕೊಂಡು ಸ್ಮೆಲ್ ಬರುತ್ತೆ. ಯಾಕಂದ್ರೆ ನೀರು ಮತ್ತೆ ಅದರದ್ದು ಯೂರಿನ್ ಎಲ್ಲ ಬೀಳುತ್ತಲ್ಲ, ಹಿಂಗಾಗಿ ಈ ಕೆಳಗಡೆ ಈ ಕೋಳಿ ಸಾಕಾಣಿಕೆ ಮಾಡಿದ್ರೆ ಆ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಆಕ್ಟಿವಿಟೀಸ್ ಮುಖಾಂತರ ಯಾವುದೇ ತರ ಸ್ಮೆಲ್ ಬರಲ್ಲ ಅಂತ ಅವ್ರು ಹೇಳ್ತಾರೆ. ಇದು ಯಾವುದೇ ತರ ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿಲ್ಲ ನಾವು, ಇಲ್ಲಿ ರೈತರೇ ಅವ್ರ ಎಕ್ಸ್ಪೀರಿಯನ್ಸ್ ಮುಖಾಂತರ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಈ ತರ ಕೆಳಗಡೆ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಕೋಳಿ ಸಾಕಾಣಿಕೆಯನ್ನು ಸಹ ಮಾಡಿದ್ದಾರೆ. ಈ ಕೋಳಿ ಸಾಕಾಣಿಕೆ ಎಷ್ಟು ಮಾಡಿದ್ದಾರೆ ಇಲ್ಲಿ ಕೆಳಗಡೆ ನೀವು? 100 ಸರ್. ಒಂದು ಕೋಳಿ ಸಾಕಾಣಿಕೆ, ಕೋಳಿ 100 ಕೋಳಿ ಇದೆ. 100 ಕೋಳಿ. ಈ ಕೋಳಿಯಿಂದನೂ ಲಾಭ ಯಾವ ತರ ತಗೊಳ್ತೀರಾ ನೀವು? ಚಲೋ ಐತ್ರಿ ಅದು. ಮರಿಕಿನ ಚಲೋ ಅನ್ಸಿದ್ರಿ ನಾವು. ಮರಿಕಿನ ಈ ಕೋಳಿ ಸಾಕಾಣಿಕೆನೇ ಇದು ಕೋಳಿ ದಿನ ಒಂದು ಕೋಳಿ ತತ್ತಿ ಆಗ್ತದೆ. ಈಗ 100 ಕೋಳ್ಯಾಗ 40 ಕೋಳಿ ತತ್ತಿ ಆಗ್ತವೆ. 40 ಕೋಳಿ ತತ್ತಿ ಆಗ್ತವೆ, ಮೊಟ್ಟೆ ಆಗ್ತವೆ. ಒಂದ್ ತತ್ತಿ 10 ರೂಪಾಯಿ ಒಂದ್ ಇಲ್ಲೇ ಊರಾಗ ನುಂಗ್ಲಕ್ಕ ಕೈ ಮುರಿದ್ರ ಕಾಲ್ ಮುರಿದ್ರ ಒಯ್ದು ಬಿಡ್ತಾರೆ. ಓಕೆ ಓಕೆ. ಆಯುರ್ವೇದಿಕ್ ಪರ್ಪಸ್ ಯೂಸ್ ಮಾಡ್ತಾರೆ, ಅವ್ರು ತಗೊಂಡ್ ಹೋಗ್ತಾರೆ. ಕೋಳಿದ ಚಲೋ ಅನ್ಸಿದ್ರೆ ನಮ್ಗೆ. ಜಾಸ್ತಿ ಅದು ಕಾಳು ಹಾಕುದಿಲ್ಲ, ಏನು ಇಲ್ರಿ, ನೀರ್ ತುಂಬಿಡ್ತೀವಿ, ಅವ್ರ ತುಂಬ ತೊಡ್ತಡಿ ಅಂದ್ರೆ ಕಾಳು ಹಾಕಿರ್ತೀವಿ ಅಲ್ಲಿ ಅದಾವಲ್ರಿ. ಆ ತಿಂದು ಮ್ಯಾಗ ಏನ್ ಮರಿ ಎಷ್ಟಾಗಿ ತಿಂದಿದ್ದು ಹೊಲಸನು ತೆಳಗ್ ಬೀಳ್ತಾವ್ರಿ, ಅದಿಡ್ತಿರ್ತಾವ್ರಿ, ಹೊರಗ್ ಬಿಡ್ತೀವಿ ಸರ್. ಇಲ್ಲಿ ಒಟ್ಟು ಜಾಗಗಳು ನಮ್ಮ ಇವು. ಈ ಜಾಗಗಳದ ಅಡ್ಡಾಡಿ ಅಂತ ಇಂತ ಮೇಯ್ತಾವ. ಮೈದ್ ದಿನ ತತ್ತಿ ಹಾಕ್ತಾವ್ರೆ. ದಿನ ಒಂದ್ ತತ್ತಿಗೆ 10 ರೂಪಾಯಿ ಸರ್. 10 ರೂಪಾಯಿ ಆರಾಮಾಗಿ ಲಾಭ ಇದೆ. ಇಲ್ಲೇ ಶೆಡ್ ಸುತ್ತಮುತ್ತ ಮನೆಗಳಾಗ ಊರಾಗ ಎಲ್ಲಾರು ಬಂದು ಹೋಗ್ತಾರೆ ಸರ್. ಈಗ ಕುರಿ ಮತ್ತೆ ಕೋಳಿ ಸಾಕಾಣಿಕೆ ಒಂದ್ ತಿಂಗಳಲ್ಲಿ ಎಷ್ಟು ಲಾಭ ತಗೊಳ್ತೀರಾ ನೀವು? ಎಲ್ಲಾ ತಿಂಗಳ ಮೇಲೆ ನಾವು ಲೆಕ್ಕ ಮಾಡೋದು ಸರ್. ಇಲ್ಲ ಇವಾಗ ಒಂದು ಸರಿಗೆ ನೀವು ಕುರಿ ಸಾಕಾಣಿಕೆ ಒಂದು ಸರಿಗೆ ನೀವು ಎಲ್ಲಾನು ಮಾರಿ ಬಿಡ್ತೀರಾ? 3 ತಿಂಗಳಿಗೆ ಮಾರಿ ಬಿಡ್ತೀವಿ ಸರ್. 3 ತಿಂಗಳಿಗೆ ಅಂದ್ರೆ ಎಷ್ಟು ಲಾಭ ತಗೊಳ್ತೀರಾ? 3 ತಿಂಗಳಲ್ಲಿ 3 ತಿಂಗಳಿಗೆ 3 ಲಕ್ಷ ರೂಪಾಯಿ ಸರ್. 3 ತಿಂಗಳಲ್ಲಿ ಕಂಪಲ್ಸರಿ 1 ತಿಂಗಳ 1 ಲಕ್ಷ ಅಂದ್ರೆ 3 ತಿಂಗಳಿಗೆ 3 ಲಕ್ಷ ಆರಾಮಾಗಿ ನೀವು ಮಾಡ್ಬೋದು ಅಂತೀರಾ ಸರ್, ಕೋಳಿ ಸಾಕಾಣಿಕೆ ಬಿಟ್ಟು? ಕೋಳಿದೆ ಇಲ್ಲ ಲೆಕ್ಕ ಹಿಡಿದಿಲ್ಲ ಸರ್. ಓಕೆ ಓಕೆ. ಹುಡುಗರು ತಿತ್ತಾವ್ ತತ್ತಿ. ನಮ್ಮ ತಮ್ಮ ಈಗ ಕೋಳಿ ಸಾಕಾಣಿಕೆ ಹಿಡಿದ್ರೆ ನೀವು ಒಂದ್ ತಿಂಗಳಿಗೆ 4 ಲಕ್ಷ ಲಾಭ ಆಗುತ್ತೆ ನಿಮ್ಗೆ. 3 ತಿಂಗಳಿಗೆ 4 ಲಕ್ಷ ಆರಾಮಾಗಿ ಲಾಭ ಆಗುತ್ತೆ. ಅಷ್ಟೇನ ಅಲ್ಲ ಸರ್. ಕೋಳಿದೇನು ಕೋಳಿ ನಮ್ ಖರ್ಚಿಗೆ ಅದಕ್ಕೆ ಸೈಕಲ್ ಮೋಟರ್ ಪೆಟ್ರೋಲ್ ಎಲ್ಲ ಏನೋ ಕಿರಿಕಿರಿ ಎಲ್ಲ ಹೋಗ್ತದೆ ಸರ್. ಓಕೆ 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 ಓಕೆ. ಕೋಳಿ ಬಿಡಕ ಬೇಕು ಸರ್. ಇದು ಕಂಪಲ್ಸರಿ ಹೈಟೆಕ್ ಸೆಡ್ಡಿಗೆ ಬುಡಕ ಕೋಳಿ ಬಿಡಕ ಬೇಕು. ಬುಡಕ್ ಕೋಳಿ ಬಿಡ್ಲಿಕ್ಕ ಈ ನಮೂನಿ ನಾತ್ ಬರಕತ್ ಬಿಡ್ತದೆ ಸರ್. ಅದು ವಾಸನೆ ಹೊಡಿತದ, ಸ್ಮೆಲ್ ಬರ್ತದೆ ಸರ್. ಸ್ಮೆಲ್ ಬರೋದ್ರಿಂದ ಈಗ ಊರಾಗ ಫಾರ್ಮ್ ಮಾಡಿದ್ರು ನಾವು ಕೋಳಿ ಬಿಡ್ಲಿಕ್ಕಂದ್ರೆ ಸ್ಮೆಲ್ ಬರಕತ್ ಬಿಡ್ತದೆ. ಓಕೆ. ನೋಡಿ ಫ್ರೆಂಡ್ಸ್, ಇವತ್ತು ಕಂಪ್ಲೀಟ್ ಆಗಿ ನೀವು ಕುರಿ ಸಾಕಾಣಿಕೆ ಯಾವ ಥರ ಮಾಡಿದ್ದಾರೆ, ಆ ಕುರಿ ಸಾಕಾಣಿಕೆ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಹಾಗೆ ಆ ಕುರಿ ಸಾಕಾಣಿಕೆ ಇರತಕ್ಕಂಥ ಮೇನ್ ತಳಿಗಳು ಯಾವುವು ಮತ್ತು ಅದನ್ನು ಯಾವ ಥರ ಮೇಂಟೆನೆನ್ಸ್ ಮಾಡ್ತಾರೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ಏನು ಮಾಡಿದ್ರೆ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದಾರೆ. ಸೊ ಹೀಗೆ ಇದೇ ಥರ ಕುರಿ ಸಾಕಾಣಿಕೆ ಸಡ್ಡಿನ ಬಗ್ಗೆ ಆಗಲಿ, ಹಾಗೆ ಕೋಳಿ ಸಾಕಾಣಿಕೆ ಬಗ್ಗೆ ಆಗಲಿ ಯಾವುದೇ ಥರ ಮಾಹಿತಿ ಬೇಕಾದರೆ ಇಲ್ಲಿರ್ತಕ್ಕಂಥ ಈ ರೈತರು ಇರ್ತಾರಲ್ಲ, ಈ ರೈತರದ್ದು ನಂಬರ್ ಕೊಟ್ಟಿರ್ತೀವಿ ಸ್ಕ್ರೀನ್ ಮೇಲೆ. ಸೊ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವ ಥರ ನೀವು ಮಾಡಿದ್ದೀರಾ, ಏನು ಬೆನಿಫಿಟ್ ಇದೆ ಅದರಿಂದ ಅಂಥೇಳಿ. ಕಂಪ್ಲೀಟಾಗಿ ಒಂದು 3 ತಿಂಗಳಲ್ಲಿ 3 ಲಕ್ಷನ ಲಾಭನಂತರೂ ಆರಾಮಾಗಿ ನೀವು ತೊಗೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿ ಒನ್.